ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. 8ನೇ ತರಗತಿಯ ಆನ್ಲೈನ್ ಕ್ಲಾಸ್ಗೆ ನಿಮಗೆ ಸ್ವಾಗತ. ಈ ದಿನ ನಾವು ಭಾರತೀಯ ತ್ಯೋಹಾರ್ ಅಂದರೆ ಭಾರತೀಯ ಹಬ್ಬಗಳು. ತ್ಯೋಹಾರ್ ಅನ್ನೋದು ಅರ್ಥ ಹಬ್ಬ ಅಂತಾನೆ ಆಗುತ್ತೆ, ಬಹುವಚನದ ಹಬ್ಬಗಳು ಅಂತ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಹಿಂದಿಯಲ್ಲಿ त्योहार का बहुवचन शब्द त्योहार, त्योहार ಏಕವಚನ और बहुवचन भी त्योहार है. ಭಾರತೀಯ ಹಬ್ಬಗಳು ಎಂಬ ಒಂದು ಪಾಠ್ಯ ವಿಧ ನಿಬಂಧ ಅಂತ ಕರಿತೀವಿ. ನಿಬಂಧ ಅಂದ್ರೆ ಕನ್ನಡದಲ್ಲಿ ಪ್ರಬಂಧ ಅಂತ ಕರಿತೀವಿ. ಒಂದು ಪ್ರಬಂಧ ರೂಪದಲ್ಲಿರುವಂತಹ ಒಂದು ಭಾರತೀಯ ತ್ಯೋಹಾರ್ ಅನ್ನೋ ಒಂದು ಪಾಠವನ್ನು ನಾವು ನೋಡ್ತಾ ಹೋಗೋಣ. ಮೊದಲ ಆಶಯವನ್ನು ನೋಡೋಣಂತೆ. आशय, इस पाठ के द्वारा बच्चे भारतीय संस्कृति और आचार विचार से परिचित होते हैं. ಈ ಪಾಠದ ಮೂಲಕ ಮಕ್ಕಳು ಭಾರತೀಯ ಸಂಸ್ಕೃತಿ ಮತ್ತು ಆಚಾರ ವಿಚಾರಗಳ ಒಂದು ಪರಿಚಯವನ್ನ ಮಾಡ್ಕೊಳ್ತಾರೆ. ಕೆಲವೊಂದು ಶಬ್ದಾರ್ಥಗಳಿದಾವೆ, ನೋಡ್ಕೊಳ್ತಾ ಹೋಗೋಣ. ಹೇಳ್ತಾರೆ, ವಿಶ್ವ ಅಂದ್ರೆ ಸಂಸಾರ, ಜಗತ್, ಪ್ರಪಂಚ ಅಂತೇಳಿ ಕರಿತೀವಿ. ತ್ಯೋಹಾರ್ ಅಂದ್ರೆ ಹಬ್ಬ ಅಂತ ಆಗುತ್ತೆ, ಪರ್ವ ಅಂತ ಕರೀತಾರೆ, ಉತ್ಸವ ಅಂತನೂ ಆಗುತ್ತೆ. ಸಿಲ್ಸಿಲಾ ಅಂದ್ರೆ ಕ್ರಮ ಅಥವಾ ಪದ್ಧತಿ ಅಂತ ಕರಿತೀವಿ. ಪ್ರತೀಕ್ಷಾ ಅಂದ್ರೆ ಇಂತಜಾರ್ ಅಂತ ಕರಿತೀವಿ, ಕಾಯುವುದು. ಉಮಂಗ ಉಲ್ಲಾಸ. ಪರಂಪರಾ ಅಂದ್ರೆ ಪುರಾಣೆ ಸಮಯ ಸೇ ಚಲ ಆತಾ ಹುವ ಕ್ರಮ ಅಂದ್ರೆ ಪರಂಪರೆ ಅಂತ ಕರಿತೀವಿ. ಹಿಂದಿನ ಕಾಲದಿಂದ ಬಂದಿರುವಂತ ಒಂದು ಕ್ರಮವನ್ನ, ಪದ್ಧತಿಯನ್ನ ಪರಂಪರೆ ಅಂತ ಕರಿತೀವಿ. ಗುಡ ಅಂದ್ರೆ ಬೆಲ್ಲ ಅಂತ ಆಗುತ್ತೆ. ಇಲ್ಲ ಅದನ್ನ ಪಕಾಕರ್ ಜಮಾಯ ಹುವ ಈಕ್ಕ ರಸ ಅಂತ ಕರೀತಾರೆ. ಅಂದ್ರೆ ಕಬ್ಬಿನಿಂದ ಮಾಡಿದಂತ ಒಂದು ರಸವನ್ನ ಬೆಲ್ಲ ಅಂತ ಕರೀತಾರೆ. ಕಾಂಸ ಅಂದ್ರೆ ಕಂಚಿನ ಪಾತ್ರೆನ ಕಾಂಸ ಅಂತ ಕರೀತೇವೆ. ಏಕ ಮಿಶ್ರಿತ ಧಾತು ಅಂತ ಹೇಳಿದ್ದಾರೆ. ತೋಫಾ ಅಂದ್ರೆ ಉಪಹಾರ ಅಂತ, ಉಪಹಾರ ಅಂದ್ರೆ ಉಡುಗೊರೆ ಅಂತ. ಧರೋಹರ್ ಅಂದ್ರೆ ಅಮಾನತು ಅಂದ್ರೆ ಸಂಪತ್ತು ಅಂತ ಆಗುತ್ತೆ. ಅವಲೋಕನ್ ಅಂದ್ರೆ ದೇಖ್ನಾ ನೋಡುವುದು. ರಬಿ ಫಸಲ್ ಅಂದ್ರೆ ವಸಂತ ಋತು ಮೇ ಕಾಟಿ ಜಾನೆ ವಾಲಿ ಫಸಲ್ ಅಂದ್ರೆ ವಸಂತ ಋತುವಿನಲ್ಲಿ ಕಟಾವು ಮಾಡುವಂತ ಒಂದು ಬೆಳೆಯನ್ನ ರಬಿ ಅಂತ ಕರೀತಾರೆ. ಧರೋಹರ್ ಅಂದ್ರೆ ಒಂದು ಸಂಪತ್ತು ಅಂತ ಇಲ್ಲಿ ಅರ್ಥ ಬರುತ್ತೆ. ಹಾಗಾದ್ರೆ ಪಾಠವನ್ನ ಮುಂದುವರಿಸ್ತಾ ಹೋಗೋಣ, ನೋಡ್ಕೊಳ್ತಾ ಹೋಗಿ. ಪಾಠದ ಹೆಸರೇನು? ಭಾರತೀಯ त्योहार. समस्त विश्व में भारत ही एक ऐसा देश है जहां पर्व एवं त्योहारों का सिलसिला वर्ष भर चलता रहता है. ಸಮಸ್ತ ವಿಶ್ವದಲ್ಲೇ ಭಾರತ ಒಂದು ಈ ರೀತಿಯ ಒಂದು ದೇಶವಾಗಿದೆ. ಏನಪ್ಪಾ ಅಂದ್ರೆ ಇಲ್ಲಿ ಪರ್ವ ಅಂದ್ರೆ ಉತ್ಸವ ಮತ್ತು ತ್ಯೋಹಾರ ಅಂದ್ರೆ ಹಬ್ಬ. ಉತ್ಸವಗಳು ಮತ್ತು ಹಬ್ಬಗಳ ಒಂದು ಪರಂಪರೆ, ಒಂದು ಪದ್ಧತಿ ವರ್ಷ ಇಡೀ ನಡೀತಾ ಇರುತ್ತೆ. ಇಡೀ ಪ್ರಪಂಚದಲ್ಲೇ ವಿಶೇಷವಾದಂತಹ ಒಂದು ದೇಶ ಯಾವುದಪ್ಪ ಅಂದ್ರೆ ಭಾರತ. ಈ ಭಾರತದಲ್ಲಿ ವರ್ಷ ಪೂರ್ತಿ ಹಬ್ಬಗಳು, ಉತ್ಸವಗಳು ನಡೀತಾನೇ ಇರ್ತವೆ ಅಂತ. ಭಾರತೀಯ ಜನಜೀವನ್ ಮೇ ಇನ್ ಧಾರ್ಮಿಕ ಉತ್ಸವ और त्योहारों का महत्व है. ಅದರಲ್ಲೂ ಭಾರತೀಯ ಜನಜೀವನದಲ್ಲಿ ಈ ಧಾರ್ಮಿಕ ಉತ್ಸವಗಳ ಮತ್ತು ಹಬ್ಬಗಳ ಒಂದು ಮಹತ್ವವೇ ಇದೆ. ಅದರಲ್ಲಿ ಕೆಲವೊಂದು ಉದಾಹರಣೆ ಕೊಡ್ತಾ ಹೋಗ್ತಾನೆ. ಮಕರ ಸಂಕ್ರಾಂತಿ, ಬೈಸಾಖಿ, ದಶಹರ, ದಿವಾಲಿ, ಯುಗಾದಿ, ಓಣಂ, ವಿಶು, ಕ್ರಿಸ್ಮಸ್, ರಂಜಾನ್ ಇತ್ಯಾದಿ ಐಸೆ ಹಿ ತ್ಯೋಹಾರ. ಅಂತಹ ಕೆಲವೊಂದು ಪ್ರಮುಖವಾದಂತಹ ತ್ಯೋಹಾರ ಅಂದ್ರೆ ಹಬ್ಬಗಳ ಒಂದು ಪರಿಚಯನ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದಪ್ಪ ಅಂದ್ರೆ ಮಕರ ಸಂಕ್ರಾಂತಿ ಹಬ್ಬ ಆಗಿರ್ಬೋದು, ಬೈಸಾಖಿ ಆಗಿರ್ಬೋದು, ದಶಹರ ಅಂದ್ರೆ ದಸರಾ ಹಬ್ಬ ಆಗಿರ್ಬೋದು, ದಿವಾಲಿ ಅಂದ್ರೆ ದೀಪಾವಳಿ ಅಂತ ಕರಿತೀವಿ, ಯುಗಾದಿ, ಓಣಂ, ವಿಶು, ಕ್ರಿಸ್ಮಸ್, ರಂಜಾನ್ ಇವೆಲ್ಲ ಪ್ರಮುಖವಾದಂತಹ ಭಾರತದಲ್ಲಿ ಆಚರಿಸುವಂತ ಪ್ರಮುಖವಾದಂತಹ ಹಬ್ಬಗಳಾಗಿದ್ದಾವೆ. ಕುಚ್ ತ್ಯೋಹಾರೋಂ ಕಾ ಪರಿಚಯ ಇಸ್ ಪಾಠ ಮೇ ದಿಯಾ ಜಾ ರಹಾ ಹೈ. ಇಲ್ಲಿ ಕೆಲವು ಹಬ್ಬಗಳ ಒಂದು ಪರಿಚಯವನ್ನ ಈ ಪಾಠದಲ್ಲಿ ಕೊಡಲಾಗಿದೆ, ನೋಡ್ತಾ ಹೋಗೋಣಂತೆ. ಹಾಗಾದ್ರೆ ಮೊದಲನೇ ಹಬ್ಬ ಯಾವುದಪ್ಪ ಅಂದ್ರೆ ಮಕರ ಸಂಕ್ರಾಂತಿ. ನೋಡ್ಕೊಳ್ಳಿ, मकर संक्रांति प्रत्येक वर्ष जनवरी महीने में पूरे भारत विशेषतः दक्षिण भारत में मनाया जाता है. ಮಕರ ಸಂಕ್ರಾಂತಿ ಹಬ್ಬವನ್ನ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ, ಅದರಲ್ಲೂ ಪೂರ್ತಿ ಭಾರತದಲ್ಲಿ, ಇಡೀ ಭಾರತದಲ್ಲಿ ಅಂತ, ಅದರಲ್ಲೂ ವಿಶೇಷವಾಗಿ ದಕ್ಷಿಣದ ಭಾರತದಲ್ಲಿ ಆಚರಿಸಲಾಗುತ್ತದೆ. ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಮಕರ ಸಂಕ್ರಾಂತಿ ಕೋ ಫಸಲ್ ಕಟಾಯಿ ಕಾ ತ್ಯೋಹಾರ್ ಭಿ ಕಹಾ ಜಾತಾ ಹೈ. ಈ ಮಕರ ಸಂಕ್ರಾಂತಿ ಹಬ್ಬವನ್ನ ಫಸಲು ಕಟಾವಿನ ಹಬ್ಬ, ಬೆಳೆ ಕಟಾವಿನ ಹಬ್ಬ ಅಂತಾನು ಕೂಡ ಕರೀತಾರೆ. ಯಾಕಪ್ಪ ಅಂದ್ರೆ ಆ ಟೈಮಲ್ಲಿ ಬೆಳೆ ಕಟಾವಿಗೆ ಬಂದಿರ್ತದೆ, ಅದು ಕಟ್ ಮಾಡೋಕ್ಕೋಸ್ಕರ ಬಂದಿರೋದ್ರಿಂದ ಅದಕ್ಕೋಸ್ಕರ ಬೆಳೆ ಕಟಾವಿನ ಹಬ್ಬ ಫಸಲು ಕಟಾವಿನ ಹಬ್ಬ ಅಂತೇಳಿ ಕೂಡ ಕರೀತಾರೆ. इस त्योहार को घर घर में सुख संपत्ति के संकेत के रूप में मनाया जाता है. ಈ ಹಬ್ಬವನ್ನ ಮನೆಯಲ್ಲಿ ಸುಖ ಸಂಪತ್ತಿನ ಒಂದು ಗುರುತಾಗಿ ಆಚರಿಸಲಾಗುತ್ತದೆ. युगों से ऐसा माना जा रहा है कि इसी दिन ಹೇಳ್ತಾನೆ, इसी दिन ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ होता है. ನಮ್ಮ ಭಾರತೀಯ ಪರಂಪರೆಯಲ್ಲಿ ಒಂದು ನಂಬಿಕೆ ಏನಪ್ಪಾ ಅಂದ್ರೆ ಈ ಮಕರ ಸಂಕ್ರಾಂತಿಯ ದಿನದಿಂದಲೇ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭವಾಗುತ್ತದೆ ಅಂತ.
ನಾವು ಭಾರತೀಯದಲ್ಲಿ ಈ ಎರಡು ಕಾಲಗಳನ್ನು ನೋಡ್ತೀವಿ. 6 ತಿಂಗಳಿಗೆ ಅಯನ ಅಂದರೆ 6 ಅಂತ ಆಗುತ್ತೆ. 6 ತಿಂಗಳಿಗೆ ಒಂದು ಉತ್ತರಾಯಣ, ಒಂದು ದಕ್ಷಿಣಾಯಣ ಪುಣ್ಯಕಾಲ ಅಂತ ನಾವು ಕರಿತೀವಿ ನಮ್ಮ ಭಾರತೀಯ ಪರಂಪರೆಯಲ್ಲಿ. ಈ ಮಕರ ಸಂಕ್ರಾಂತಿಯಿಂದ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭವಾಗುತ್ತದೆ ಅಂತ. ಇಸಿ ದಿನ ಸೂರ್ಯ ಮಕರ ರಾಶಿ ಮೇ ಪ್ರವೇಶ ಕರ್ತಾ ಹೈ. ಇನ್ನೊಂದು ವಿಶೇಷತೆಪ್ಪ ಅಂದರೆ ಈ ದಿನ ಸೂರ್ಯ ಮಕರ ರಾಶಿಯಲ್ಲಿ ಪ್ರವೇಶ ಮಾಡ್ತಾನೆ. ನಮಗೆಲ್ಲ ಗೊತ್ತಿದೆ, ಮೇಷದಿಂದ ಮೀನದವರೆಗೆ ಒಟ್ಟು 12 ರಾಶಿಗಳಿದಾವೆ. ಆ ರಾಶಿಗಳಲ್ಲಿ ಸೂರ್ಯ ಏನು ಮಾಡ್ತಾನೆ, ಪ್ರವೇಶ ಮಾಡ್ತಾ ಇರ್ತಾನೆ. ಆ ಮಕರ ಸಂಕ್ರಾಂತಿ ಹಬ್ಬದ ದಿನವೇ ಸೂರ್ಯ ಮಕರ ರಾಶಿಗೆ ಪ್ರವೇಶವನ್ನ ಮಾಡ್ತಾರೆ. ಅದಕ್ಕೋಸ್ಕರ ಮಕರ ಸಂಕ್ರಾಂತಿ ಅಂತ ಕರೀತಾರೆ. ಮಕರ ಅಂದರೆ ಮಕರ ರಾಶಿ, ಸಂಕ್ರಾಂತಿ ಅಂದರೆ ಹೋಗುವುದು. ಸೂರ್ಯ ಮಕರ ರಾಶಿಗೆ ಹೋಗೋದ್ರಿಂದ ಮಕರ ಸಂಕ್ರಾಂತಿ ಅಂತ ಹೆಸರು ಬಂತು. यह विश्वास है कि उत्तरायण में देह त्याग करने वाले व्यक्ति जन्म मरण के चक्र से मुक्त हो जाते हैं. ಒಂದು ನಂಬಿಕೆ ಇದೆ ನಮ್ಮಲ್ಲಿ. ಏನಪ್ಪಾ ಅಂದ್ರೆ, ಉತ್ತರಾಯಣ ಪುಣ್ಯ ಕಾಲದ ದಿನ ಯಾರು ದೇಹ ತ್ಯಾಗವನ್ನ ಮಾಡ್ತಾನೋ ಅವರಿಗೆ ಈ ಜನ್ಮ ಮರಣದ ಚಕ್ರದಿಂದ ಮುಕ್ತಿ ಸಿಗುತ್ತೆ ಅಂತ ಒಂದು ನಂಬಿಕೆ ಇದೆ. महाभारत के भीष्म पितामह कुरुक्षेत्र के युद्ध में घायल होने पर भी इसी दिन की प्रतीक्षा करते रहे ಅಂತ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಮಹಾಭಾರತದಲ್ಲಿರುವಂಥ ಭೀಷ್ಮ ಪಿತಾಮಹ, ಈ ಭೀಷ್ಮ ಪಿತಾಮಹನಿಗೆ ಒಂದು ವರ ಇತ್ತು, ಇಚ್ಛಾಮರಣಿ ಅಂತ. ಅಂದ್ರೆ ಇಚ್ಛಾಮರಣಿ ಅಂದ್ರೆ ತಾನು ಯಾವಾಗ ಬಯಸ್ತಾನೋ ಅವಾಗ ಅವರಿಗೆ ಮರಣ ಬರುತ್ತೆ ಅಂತ. ಅದಕ್ಕೆ ಇಚ್ಛಾಮರಣಿ ಅಂತ ಕರೀತೇವೆ. ಆ ಭೀಷ್ಮ ಪಿತಾಮಹ ಈ ಮಹಾಭಾರತ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಕುರುಕ್ಷೇತ್ರದಲ್ಲಿ ಯುದ್ಧದಲ್ಲಿ ಗಾಯಗೊಂಡು ಹೊಡೆತ ತಿಂದು, ನಿಮಗೆ ಗೊತ್ತಿದೆ, ಆ ಬಾಣಗಳ ಒಂದು ಶಯನದ ಮೇಲೆ ಮಲಗಿರ್ತಾನಲ್ವಾ. ಮತ್ತೆ ಆ ಭೀಷ್ಮ ಪಿತಾಮಹ ಈ ದಿನವನ್ನ ಕಾಯ್ತಾ ಇದ್ದ, ತಾನು ಸಾಯಕ್ಕೋಸ್ಕರ. ಯಾವ ದಿನವನ್ನ? ಉತ್ತರಾಯಣ ಪುಣ್ಯ ಕಾಲವನ್ನ ಅಥವಾ ಮಕರ ಸಂಕ್ರಾಂತಿ ದಿನವನ್ನ ಕಾಯ್ತಾ ಇದ್ರು, ತನ್ನ ಪ್ರಾಣವನ್ನು ಬಿಡೋಕ್ಕೋಸ್ಕರ. ಯಾಕಪ್ಪ ಅಂದ್ರೆ ನಮ್ಮಲ್ಲಿ ಒಂದು ನಂಬಿಕೆ ಇದೆ, ಈ ದಿನ ಉತ್ತರಾಯಣ ಪುಣ್ಯಕಾಲ ದಿನ ಯಾರು ದೇಹ ತ್ಯಾಗ ಮಾಡ್ತಾರೋ ಅವರಿಗೆ ಜನ್ಮ ಮರಣ ಇರೋದಿಲ್ಲ, ಮುಕ್ತಿ ಹೊಂದುತ್ತಾನೆ ಅಂತ. ಅವರು ಸೂರ್ಯಕ್ಕೆ ಮಕರ ರಾಶಿ ಮೇ ಪ್ರವೇಶ ಕರ್ತೆ ಹಿ ಉನ್ಹೋನೆ ಅಂತಿಮ ಸಾಸ್ ಲಿ. ಮತ್ತು ಇಚ್ಛಾಮರಣಿ ಆದ್ರಿಂದ ಸೂರ್ಯ ಮಕರ ರಾಶಿ ಪ್ರವೇಶ ಮಾಡ್ತಾ ಇದ್ದಾಗಲೇ ಆ ಭೀಷ್ಮ ಪಿತಾಮಹ ಕೂಡ ಕೊನೆಯ ಉಸಿರನ್ನ ಹೇಳಿದ್ರು. ಅಂದ್ರೆ ಮಕರ ಸಂಕ್ರಾಂತಿ ದಿನ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದ್ರು. ಯಾರಪ್ಪ ಅಂದ್ರೆ ಭೀಷ್ಮ ಪಿತಾಮಹ. ಇಷ್ಟು ಮಕರ ಸಂಕ್ರಾಂತಿಯ ಪರಿಚಯ. ಹಾಗಾದ್ರೆ ಎರಡನೇ ನೋಡೋಣ, ಬೈಸಾಖಿ ಅಂತಾನೆ. ಯಹ ತ್ಯೋಹಾರ್ ಪಂಜಾಬ್ ಮೇ ಮನಾಯ ಜಾತಾ ಹೈ. ಈ ಹಬ್ಬವನ್ನ ಪಂಜಾಬ್ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ. ಬೈಸಾಖಿ ಹಬ್ಬವನ್ನು ಎಲ್ಲಿ ಆಚರಿಸ್ತಾರೆ? ಪಂಜಾಬಿನಲ್ಲಿ. ಪಂಜಾಬಿ ಇಸೆ ನಯೇ ಸಾಲ್ ಕಾ ಪ್ರಾರಂಭ ಮಾನ್ತೆ ಹೈ. ಈ ಬೈಸಾಖಿ ಹಬ್ಬವನ್ನ ಪಂಜಾಬಿನ ಜನರು ಹೊಸ ವರ್ಷ ಅಂತೇಳಿ ಆಚರಿಸ್ತಾರೆ. ಬೈಸಾಖಿಯನ್ನ ನಾವು ಯುಗಾದಿಯನ್ನ ಹೊಸ ವರ್ಷ ಅಂತೇಳಿ ಹೆಂಗೆ ಆಚರಿಸ್ತೀವೋ ಹಾಗೆ ಪಂಜಾಬಿನ ಜನರು ಬೈಸಾಖಿಯ ದಿನವನ್ನ ಹೊಸ ವರ್ಷ ಅಂತೇಳಿ ಆಚರಿಸ್ತಾರೆ. ಇಸೆ ನೈ ಫಸಲ್ ಕಾ ತ್ಯೋಹಾರ್ ಬಿ ಮಾನಾ ಜಾತಾ ಹೈ. ಇಲ್ಲಿ ಪಂಜಾಬ್ನವರು ಇದನ್ನ ಹೊಸ ಫಸಲಿನ ಹಬ್ಬ ಅಂತೇಳಿ ಕೂಡ ಕರೀತಾರೆ. ನೆನಪಿಡ್ಲಿ, ಹೊಸ ಫಸಲಿನ ಹಬ್ಬವನ್ನು ಅಂತಾನು ಕೂಡ ಆಚರಿಸ್ತಾರೆ. ಇಸ್ ಅವಸರ ಪರ ಖೇತ್ ಹರೇ ಬರೇ ದಿಕಾಯಿ ಪಡತೆ. ಯಾಕೆ ಹಂಗೆ ಹೇಳ್ತಾರಪ್ಪ ಹೊಸ ಫಸಲಿನ ಹಬ್ಬ ಅಂತ ಹೇಳ್ಬಿಟ್ರೆ, ಅಂದ್ರೆ ಈ ಸಮಯದಲ್ಲಿ ಖೇತ್ ಅಂದ್ರೆ ಹೊಲಗದ್ದೆಗಳೆಲ್ಲ ಹಚ್ಚ ಹಸಿರಾಗಿ ಕಾಣ್ತಾ ಇರ್ತವೆ. ಮತ್ತು ಅದಕ್ಕೋಸ್ಕರ ಅವರು ಹೊಸ ಫಸಲಿನ ಹಬ್ಬ ಅಂತೇಳಿ ಆಚರಿಸ್ತಾರೆ. ಅವ್ರು ರವಿ ಫಸಲ್ ಕಟಾಯಿ ಕೇಳಿಯೇ ತಯಾರಾಯ್ತಿ. ಒಂದು ಕಡೆ ಹೊಸ ಫಸಲು ಹಚ್ಚ ಹಸಿರಾಗಿ ಬೆಳೆದಿದ್ರೆ, ಇನ್ನೊಂದು ಕಡೆ ರವಿ ಎಂಬ ಒಂದು ಬೆಳೆ ಕಟಾವಿಗೆ ಬಂದಿರ್ತದೆ. ಇಸ್ ಕಾರಣ ಗಾವೋಂಗೆ ಕಿಸಾನ್ ಖುಷಿ ಅವರು ಉಮಂಗಿಸೆ ಭರೇ ಜಾತೆ. ಈ ಎರಡು ಕಾರಣದಿಂದಾಗಿ ಆ ಊರಿನಲ್ಲಿರುವಂಥ ಪಂಜಾಬ್ನಲ್ಲಿರುವಂಥ ರೈತರೆಲ್ಲರೂ ಸಂತೋಷವಾಗಿ ಮತ್ತು ಒಂದು ಆಸೆಯನ್ನು ಇಟ್ಕೊಬಿಟ್ಟು ಒಳ್ಳೆ ಬೆಳೆ ಬರುತ್ತೆ ಅಂತ ಒಂದು ಆಸೆ, ಉಮಂಗಂದ ಉಲ್ಲಾಸದಿಂದ ಏನು ಮಾಡ್ತಾರೆ, ತುಂಬಿರ್ತಾರೆ. ಇಸ್ಲಿಯೇ ಇಸ್ ಪರ್ವಕೋ ಉತ್ಸವಕ್ಕೆ ರೂಪಮೇ ಮನಾತೆ. ಆದ್ರಿಂದ ಈ ಬೈಸಾಖಿ ಹಬ್ಬವನ್ನ ಒಂದು ಉತ್ಸವದ ರೂಪದಲ್ಲಿ ಆಚರಣೆ ಮಾಡ್ತಾರೆ. ಇಸ್ ತ್ಯೋಹಾರ್ ಕೆ ದಿನ್ ಸಬ್ ಮಿಲ್ಕರ್ ಓಜಪೂರ್ಣ ಭಾಂಗಡ ಅವ್ರ ಗಿದ್ದ ನೃತ್ಯ ಕರ್ತೆ ಹೈ. ಈ ಹಬ್ಬದ ದಿನ ಆ ಪಂಜಾಬಿನ ಜನರು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಒಂದು ಓಜಪೂರ್ಣವಾದಂಥ ತೇಜಸ್ಸುಳ್ಳಂಥ ಒಂದು ಭಾಂಗಡ ಅಥವಾ ಮತ್ತು ಗಿದ್ದ ನೃತ್ಯವನ್ನ ಮಾಡ್ತಾರೆ. ಕಾಣ್ತಾ ಇದ್ದೇವಲ್ಲ, ಈ ರೀತಿ ಭಾಂಗಡ ಮತ್ತು ಗಿದ್ದ ನೃತ್ಯವನ್ನ ಮಾಡ್ತಾರೆ. ಯಾವ ಹಬ್ಬದ ದಿನ? ಬೈಸಾಖಿ ಹಬ್ಬದ ದಿನ. ಇಸ್ ದಿನ ಸಭಿ ಲೋಗ್ ಪರಂಪರಾಗತ ವಸ್ತ್ರ ಪಹನ್ತೆ ಹೈ. ಈ ದಿನ ಎಲ್ಲರೂ ತಮ್ಮ ಪರಂಪರೆಯಿಂದ ಬಂದಿರುವಂಥ ವಸ್ತ್ರವನ್ನ ತೊಡ್ತಾರೆ. ತಾಜೆ ಗೇಹುಕ್ಕೆ ಆಟೆ ಕಿ ರೋಟಿ ದೇಸಿ ಘೀ ಅವ್ರ ಗುಡ್ ಖಾತೆ ಹೈ. ಮತ್ತೆ ತಾಜಾವಾಗಿರುವಂಥ ಫ್ರೆಶ್ ಆಗಿರುವಂತಹ ಗೇಹು ಅಂದ್ರೆ ಗೋಧಿಯಿಂದ ಮಾಡಿರುವಂಥ ಹಿಟ್ಟಿನಿಂದ ಮಾಡಿರುವಂತಹ ರೊಟ್ಟಿಗಳನ್ನ, ದೇಸಿ ಘೀ ಅಂದ್ರೆ ನಮ್ಮ ದೇಶದಲ್ಲಿ ತಯಾರು ಮಾಡಿರುವಂತಹ ತುಪ್ಪವನ್ನ, ಮತ್ತು ಗುಡ್ ಖಾತೆ ಬೆಲ್ಲವನ್ನ
ಈ ಮೂರನ್ನು ಸೇರ್ಕೊಂಡ್ಬಿಟ್ಟು ತಿಂತಾರೆ. ಅದು ಆಹಾರವಾಗಿರ್ತದೆ ವಿಶೇಷವಾದ್ದು. ಯಾವಾಗ? ವೈಸಾಖಿ ಹಬ್ಬದ ದಿನ. ಉತ್ಸವಾಗ್ನಿ ಜಲಾಕರ್ ಉಸ್ಕೆ ಚಾರ್ ಓರ್ ನಾಚ್ತೆ ಹೈ. ಆ ನಂತರ ಎಲ್ಲರೂ ಸಂತೋಷವಾಗಿ ಒಂದು ಉತ್ಸವಾಗ್ನಿಯನ್ನ ಹಾಕ್ಕೊಬಿಟ್ಟು, ನಾವು ಚಿತ್ರದಲ್ಲಿ ನೋಡ್ತಾ ಇದೀವಿ, ಉತ್ಸವಾಗ್ನಿಯನ್ನು ಹಾಕೊಂಡ್ಬಿಟ್ಟು ಅದರ ಸುತ್ತಲೂ ಕೂಡ ಅವರು ಆ ಬಾಂಗಡ ಮತ್ತು ಗಿದ್ದ ನೃತ್ಯವನ್ನ ಮಾಡ್ತಾರೆ. ಇದಿಷ್ಟು ಯಾವ ಹಬ್ಬದ ಪರಿಚಯ ಆಯಿತು? ವೈಸಾಖಿ ಹಬ್ಬದ ಪರಿಚಯ ಆಯಿತು. ನೆಕ್ಸ್ಟ್ ವಿಶು ಅಂತ ಹೇಳ್ತಾನೆ. ವಿಶು ಹಬ್ಬವನ್ನು ಎಲ್ಲಿ ಆಚರಿಸ್ತಾರೆ ನೋಡೋಣ. ಹಾಗಾದ್ರೆ केरल में नववर्ष के आरंभ को विशु त्योहार के रूप में मनाया जाता है. ಕೇರಳದಲ್ಲಿ ಹೊಸ ವರ್ಷದ ಪ್ರಾರಂಭ ಅಂತ ಹೇಳ್ಬಿಟ್ಟು ವಿಶು ಹಬ್ಬವನ್ನ ಆಚರಿಸಲಾಗುತ್ತದೆ. ಇಲ್ಲೂ ಕೂಡ ಹೊಸ ವರ್ಷದ ಪ್ರಾರಂಭ ಅಂತ ಹೇಳ್ಬಿಟ್ಟು ವಿಶು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಎಲ್ಲಿ ಆಚರಿಸೋದು? ಕೇರಳದಲ್ಲಿ. विशु कानो अर्थात शुभ दृश्य के अवलोकन की प्रथा इस नववर्ष के उत्सव का महत्वपूर्ण अंग होती है. ವಿಶು ಹಬ್ಬದ ಒಂದು ವಿಶೇಷತೆ ಏನಪ್ಪ ಅಂದ್ರೆ ವಿಶುಕಾನು ಅಂತ ಹೇಳಿ ಒಂದು ಶಬ್ದವನ್ನು ಬಳಸ್ತಾರೆ. ವಿಶುಕಾನು ಅಂದ್ರೆ ಅರ್ಥಾತ್ ಅಂದೇನಪ್ಪ ಅಂದ್ರೆ ಶುಭ ದೃಶ್ಯಗಳನ್ನ ನೋಡುವುದು. ನೆನ್ಪಿಟ್ಕೋಬೇಕು. ವಿಶುಕಾನ का अर्थ होता है ಶುಭ ದೃಶ್ಯೋಂ का ಅವಲೋಕನ करना, ಅಂದ್ರೆ ಶುಭವಾದಂತಹ ದೃಶ್ಯಗಳನ್ನ ನೋಡುವುದು ಅಂತ. ಈ ಹಬ್ಬದ ದಿನ ಈ ಒಂದು ಪದ್ಧತಿ ಹೊಸ ವರ್ಷದ ಒಂದು ಆಚರಣೆ ರೂಪದಲ್ಲಿ ಆಚರಣೆ ಮಾಡ್ತಾರೆ ಕೇರಳದಲ್ಲಿ. ಏನ್ ಮಾಡ್ತಾರೆ ಹಾಗಾದ್ರೆ ಅಂದ್ರೆ ಅಕ್ಷತ, ನಯೇ ವಸ್ತ್ರ, तांबूल पत्र, सुपारी, दर्पण, फूल, सिक्का आदि समृद्धि के सूचक पदार्थों को कांसे के बर्तन में रखा जाता है जिसे कनी कहते हैं. ಈ ಹಬ್ಬದ ವಿಶೇಷತೆ ಏನಪ್ಪಾ ಅಂದ್ರೆ ಅಕ್ಷತೆ ಕಾಳು, ನಯೇ ವಸ್ತ್ರ ಹೊಸ ಬಟ್ಟೆ, ತಾಂಬೂಲ ಪತ್ರವನ್ನ, ಸುಪಾರಿ ಅಂದ್ರೆ ಅಡಿಕೆಯನ್ನ, ದರ್ಪಣ ಅಂದ್ರೆ ಒಂದು ಕನ್ನಡಿಯನ್ನ, ಹೂಗಳನ್ನ ಮತ್ತು ನಾಣ್ಯಗಳಿಂದ ತುಂಬಿರಿದಂಥ ಒಂದು ಶುಭ ಸಮೃದ್ಧಿಯ ಸೂಚಕವಾದಂಥ ಪದಾರ್ಥಗಳೆಲ್ಲ ಇವು. ಈ ಸಮೃದ್ಧಿಯ ಸೂಚಕವಾದಂಥ ಪದಾರ್ಥಗಳನ್ನ ಒಂದು ಕಂಚಿನ ಪಾತ್ರೆಯಲ್ಲಿ ಜೋಡಿಸಿರ್ತಾರೆ. ಅದಕ್ಕೆ ಒಂದು ಹೆಸರು ಹೇಳ್ತಾರೆ ಕನಿ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಗೊತ್ತಾಗುತ್ತೆ. ಈ ರೀತಿ ಕನಿಯನ್ನ ತಯಾರು ಮಾಡ್ತಾರೆ. ಇದರಲ್ಲಿ ಏನೇನಿರುತ್ತೆ? ಅಕ್ಷತೆ ಇರುತ್ತೆ, ಹೊಸ ಬಟ್ಟೆ ಇರುತ್ತೆ, ತಾಂಬೂಲ ಪತ್ರ ಇರುತ್ತೆ, ತಾಂಬೂಲ ಅಂದ್ರೆ ಗೊತ್ತಲ್ಲ ಅಡಿಕೆ ಅಂತ ಹೇಳ್ಬಿಟ್ಟು, ದರ್ಪಣ ಅಂದ್ರೆ ಕನ್ನಡಿ ಇರುತ್ತೆ, ಹೂಗಳಿರ್ತವೆ, ನಾಣ್ಯಗಳನ್ನಿಟ್ಟು ಒಂದು ಸಮೃದ್ಧಿಯ ಸೂಚಕವಾದಂಥ ಪದಾರ್ಥಗಳನ್ನಿಟ್ಟು ಕಂಚಿನ ಪಾತ್ರೆಯಲ್ಲಿ ಇಡ್ತಾರೆ. ಅದಕ್ಕೆ ಏನಂತ ಹೆಸರು ಕರೀತಾರೆ? ಕನಿ ಅಂತ ಕರೀತಾರೆ. ಪರಿವಾರ ಕೆ ಸಬ್ಸೆ ಬಡಿ ಸದಸ್ಯ ಕನಿ ಕಿ ವ್ಯವಸ್ಥಾ ವಿಶು ಕಿ ಪೂರ್ವ ರಾತ್ ಹಿ ಕರ್ತಿ ಹೈ. ಮತ್ತೆ ಆ ಕುಟುಂಬದ, ಕೇರಳದಲ್ಲಿರುವಂಥ ಕುಟುಂಬದ ಹಿರಿಯರು ಏನ್ ಮಾಡ್ತಾರೆ? ಕನಿಯನ್ನ ತಯಾರು ಮಾಡ್ತಾರೆ. ಹಿಂದಿನ ದಿನವೇ, ಪೂರ್ವರಾತ್ ಅಂದ್ರೆ ಹಿಂದಿನ ದಿನ, ವಿಶು ಹಬ್ಬದ ಹಿಂದಿನ ದಿನವೇ ಆ ಮನೆಯಲ್ಲಿರುವಂಥ ಹಿರಿಯರು ಈ ಕನಿಯನ್ನ ತಯಾರು ಮಾಡ್ತಾರೆ. ಕನಿ ಅಂದ್ರೆ ಗೊತ್ತಾಗಿದೆಯಲ್ವಾ? ಆ ಕನಿಯನ್ನ ವ್ಯವಸ್ಥೆ ಮಾಡ್ತಾರೆ. केरल के लोगों का विश्वास है कि विशु के दिन जो सबसे पहले इसे देखता है उसके लिए नव वर्ष मंगलकारी हो जाता है. ಕೇರಳದಲ್ಲಿರುವಂತಹ ಜನರಲ್ಲಿ ಒಂದು ನಂಬಿಕೆ ಇದೆ. ಏನಪ್ಪಾ ಅಂದ್ರೆ ವಿಶು ಹಬ್ಬದ ದಿನ ಮೊದಲು ಸಬ್ಸೆ ಪಹಲೆ ಅಂದ್ರೆ ಮೊಟ್ಟ ಮೊದಲು ಎದ್ಬಿಟ್ಟು, ಯಾರು ಬೆಳಗ್ಗೆ ಎದ್ಬಿಟ್ಟು ಇದನ್ನ ನೋಡ್ತಾರೋ ಅವರಿಗೆ ಹೊಸ ವರ್ಷ ಬಹಳ ಮಂಗಳಕರವಾಗಿರ್ತದೆ ಅಂತ ಈ ರೀತಿ ಇರುತ್ತೆ. ವಿಶು ಹಬ್ಬವನ್ನ ಆಚರಣೆ ಮಾಡ್ತಾರೆ ಹೊಸ ವರ್ಷದ ರೂಪದಲ್ಲಿ. ಎಲ್ಲಪ್ಪ ಅಂದ್ರೆ ಕೇರಳದಲ್ಲಿ ಆಚರಣೆ ಮಾಡುವಂತ ಒಂದು ಹಬ್ಬ ವಿಶು ಅಂತ. ಈಗ ನೋಡೋಣ ನೆಕ್ಸ್ಟ್ ಕ್ರಿಸ್ಮಸ್. ಕ್ರಿಸ್ಮಸ್ ಹೆಸರು ಕೇಳಿದ್ರಲ್ವ ಎಲ್ಲರೂ? पूरे विश्व में ईसाई समुदाय द्वारा क्रिसमस त्योहार बड़ी धूमधाम से मनाया जाता है. ಇಡೀ ವಿಶ್ವದಲ್ಲೇ ಇಸಾಯಿ ಅಂದ್ರೆ ಕ್ರೈಸ್ತರ ಸಮುದಾಯದವರು, ಕ್ರಿಶ್ಚಿಯನ್ ಸಮುದಾಯವರು ಆಚರಿಸುವಂತ ಹಬ್ಬವನ್ನ ಕ್ರಿಸ್ಮಸ್ ಅಂತ ಕರಿತೀವಿ. ಈ ಕ್ರಿಸ್ಮಸ್ ಹಬ್ಬವನ್ನ ಬಹಳ ಧೂಮ್ಧಾಮ್ ಅಂದ್ರೆ ಅದ್ಧೂರಿಯಾಗಿ ಆಚರಿಸುತ್ತಾರೆ. हर साल 25 दिसंबर को इस त्योहार पर गिरिजाघर जाकर ईसाई सामूहिक प्रार्थना में भाग लेते हैं. ಪ್ರತಿ ವರ್ಷ 25 ಡಿಸೆಂಬರ್ಲಿ ಆಚರಿಸುವಂತಹ ಹಬ್ಬವನ್ನ ಆಚರಣೆ ಮಾಡ್ಬೇಕಾದ್ರೆ 25 ಡಿಸೆಂಬರ್ಗೆ ಆಚರಣೆ ಮಾಡ್ತಾರೆ. ಈ ಹಬ್ಬದ ದಿನ ಗಿರಿಜಾಘರ್ ಅಂತ ಹೇಳಿದ್ರೆ ಚರ್ಚ್ ಅಂತ ಹೇಳ್ತಾರೆ. ಆ ಚರ್ಚಿಗೆ ಹೋಗ್ಬಿಟ್ಟು ಇಸಾಯಿಗಳು, ಕ್ರೈಸ್ತರು ಸಾಮೂಹಿಕವಾದಂತಹ ಒಂದು ಪ್ರಾರ್ಥನೆಯನ್ನ ಮಾಡ್ತಾರೆ ಇಲ್ಲಿ ಚರ್ಚ್ ಅಲ್ಲಿ. इस अवसर पर गाए जाने वाले गीतों को क्रिसमस कैरल्स कहते हैं. ಮತ್ತೆ ಈ ಸಮಯದಲ್ಲಿ, ಈ ಹಬ್ಬದ ದಿನ ಏನ್ ಮಾಡ್ತಾರೆ? ಹಾಡನ್ನ ಹಾಡ್ತಾರಂತೆ. ನೆನಪಿಟ್ಕೊಳ್ಳಿ, ಈ ಸಮಯದಲ್ಲಿ ಆಡುವಂತ ಹಾಡನ್ನ ಕ್ರಿಸ್ಮಸ್ ಕೈರಲ್ಸ್ ಅಂತ ಹೇಳಿ ಕರೀತಾರೆ. बर्फीली सर्दियों में भी हरे भरे रहने वाले क्रिसमस पेड़ को इस अवसर पर सजाया जाता है. ಮತ್ತೆ ಇನ್ನೊಂದು ಈ ವಿಶೇಷತೆ ಏನಪ್ಪಾ ಅಂದ್ರೆ ಮಂಜಿನಿಂದ ಕೂಡಿರುವಂತಹ ಚಳಿಯಾಗಿದ್ರು ಕೂಡ ಆ ಸಮಯದಲ್ಲಿ ಒಂದು ಹಚ್ಚ ಹಸಿರ, ಆ ಸಮಯದಲ್ಲೂ ಚಳಿಗಾಲದಲ್ಲೂ ಹಚ್ಚ ಹಸಿರಾಗಿರುವಂತಹ ಒಂದು ಮರ ಯಾವ್ದಪ್ಪ ಅಂದ್ರೆ ಕ್ರಿಸ್ಮಸ್ ಮರ ಅಂತ ಕರಿತೀವಿ. ಆ ಕ್ರಿಸ್ಮಸ್ ಮರವನ್ನ ಸಜ್ಜುಗೊಳಿಸ್ತಾರೆ. ಇಲ್ಲಿ ನೋಡಿ ಗೊತ್ತಾಗುತ್ತೆ. ಈ ರೀತಿ ಕ್ರಿಸ್ಮಸ್ ಮರವನ್ನ ಸಜ್ಜುಗೊಳಿಸ್ತಾರೆ ಅವತ್ತೊಂದು ದಿನ. एक बार महारानी विक्टोरिया की पति राजकुमार एल्बर्ट ने अपने महल विंडसर कासल में
कैंडीज फल और छोटे तोहफों से एक बहुत बड़े क्रिसमस ट्री को सजाया था, तब से यह परंपरा चल पड़ी है. ಒಂದು ಸಾರಿ ಮಹಾರಾಣಿ ವಿಕ್ಟೋರಿಯಾ ಅಂತ ಹೇಳ್ತಾರೆ. ಮಹಾರಾಣಿ ವಿಕ್ಟೋರಿಯಾಳ ಗಂಡನಾದಂತಹ ರಾಜಕುಮಾರ ಎಲ್ಬರ್ಟ್ ಅಂತ ಹೇಳ್ಬಿಟ್ಟು ಅವನು ಏನ್ ಮಾಡದಪ್ಪ ಅಂದ್ರೆ ತನ್ನ ಒಂದು ಮಹಲ್ ಅಂದ್ರೆ ಅರಮನೆಯಲ್ಲಿ ವಿಂಡ್ಸರ್ ಕಾಸಲ್ ಎಂಬಲ್ಲಿ ಕ್ಯಾಂಡೀಸ್ ಅಂದ್ರೆ ಕ್ಯಾಂಡಲ್ಗಳನ್ನ, ಹಣ್ಣುಗಳನ್ನ ಮತ್ತು ಚಿಕ್ಕದಾದಂಥ ಉಡುಗೊರೆಗಳನ್ನ ಮತ್ತು ಒಂದು ದೊಡ್ಡದಾದಂಥ ಕ್ರಿಸ್ಮಸ್ ಟ್ರೀ ಮೇಲೆ ಇವನ್ನೆಲ್ಲ ಸಜ್ಜುಗೊಳಿಸ್ತಾನೆ. ತಬಸೆ ಯಹ ಪರಂಪರಾ ಚಲ್ಪಡಿ. ಆ ಸಮಯದಿಂದಲೂ ಈ ಒಂದು ಪರಂಪರೆ, ಕ್ರಿಸ್ಮಸ್ ಟ್ರೀಯನ್ನ ಸಜ್ಜುಗೊಳಿಸುವ ಒಂದು ಪರಂಪರೆ ಅವತ್ತಿಂದಲೂ ನಡ್ಕೊಂಡು ಬಂದಿದೆ. ಇಷ್ಟು ಕ್ರಿಸ್ಮಸ್ನ ಒಂದು ಪರಿಚಯ ಆಯಿತು. ನಂತರ ರಂಜಾನ್ ಹಬ್ಬದ ಒಂದು ಪರಿಚಯನ ಮಾಡ್ಕೊಳ್ಳಲಂತೆ. ರಂಜಾನ್ ಮುಸಲ್ಮಾನೋ ಕಾ ಪವಿತ್ರ ತ್ಯೋಹಾರ ಹೇ. ರಂಜಾನ್ ಹಬ್ಬ ಮುಸಲ್ಮಾನರ ಒಂದು ಪವಿತ್ರವಾದಂಥ ಒಂದು ಹಬ್ಬವಾಗಿದೆ. ರಂಜಾನ್ ಕೆ ಮಹಿನೆ ಮೇ ಮುಸಲ್ಮಾನ್ 30 ದಿನ ತಕ್ ರೋಜಾ ರಖ್ತೆ ಹೇ. ರಂಜಾನ್ ಹಬ್ಬದ ಒಂದು ರಂಜಾನ್ ಅನ್ನೋದು ಒಂದು ಮುಸಲ್ಮಾನರ ತಿಂಗಳ ಹೆಸರು, ನೆನ್ಪಿಡ್ಕೋಬೇಕು. ರಂಜಾನ್ ಅನ್ನೋದು ಮುಸಲ್ಮಾನರ ಒಂದು ತಿಂಗಳ ಹೆಸರಾಗಿರುತ್ತೆ. ಆ ರಂಜಾನ್ ತಿಂಗಳ ಪೂರ್ತಿ ಏನ್ ಮಾಡ್ತಾರೆ ಮುಸಲ್ಮಾನರು, 30 ದಿನನೂ ಕೂಡ ರೋಜಾ ಅಂದ್ರೆ ಉಪವಾಸವನ್ನ ಇಡ್ತಾರೆ. ರೋಜಾ ರಖತೆ ಹೇ, ಉಪವಾಸವನ್ನ ಇಡ್ತಾರೆ. ಅದನ್ನೇ ಹೇಳಿದಾನೆ, ರೋಜಾ ಕಾ ಮತ್ಲಬ್ ಹೇ ಉಪವಾಸ ಕಾ ವ್ರತ. ಅಂದ್ರೆ ರೋಜಾ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಉಪವಾಸ ಮಾಡುವಂತ ಒಂದು ವ್ರತವನ್ನ ರೋಜಾ ಅಂತ ಹೇಳಿ ಕರೀತಾರೆ. मुसलमान मानते हैं कि सूर्योदय के पहले और सूर्यास्त के बाद ही खाना खाया जा सकता है और इस बीच खाने पीने की क्रिया को बंद रखना चाहिए. ಮುಸಲ್ಮಾನರ ಒಂದು ನಂಬಿಕೆ ಇದೇನಪ್ಪ ಅಂದ್ರೆ ಸೂರ್ಯೋದಯದ ಮೊದಲು, ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಮತ್ತು ಸೂರ್ಯಾಸ್ತದ ನಂತರ, ಸೂರ್ಯ ಮುಳುಗಿದ ನಂತರ ಊಟವನ್ನ ಮಾಡಬೇಕು. ಈ ಒಂದು ರಂಜಾನ್ ಹಬ್ಬದ ಒಂದು ವಿಶೇಷತೆ ಅಂತ. ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ, ಸೂರ್ಯ ಮುಳುಗಿದ ನಂತರ ಊಟವನ್ನ ಮಾಡಬೇಕು ಅನ್ನೋದು ಈ ಒಂದು ರಂಜಾನ್ ಹಬ್ಬದ ಒಂದು ವಿಶೇಷತೆ ಆಗಿದೆ. ಇದರ ಮಧ್ಯದಲ್ಲಿ ತಿನ್ನೋದು ಉಣ್ಣೋದು ಈ ಕ್ರಿಯೆಯನ್ನ ಮಾಡುವಾಗೆ ಇಲ್ಲ. इस तरह 30 दिनों तक उपवास करने के बाद ರಂಜಾನ್ त्योहार को बड़ी धूमधाम से मनाया जाता है. ಈ ರೀತಿಯಲ್ಲಿ 30 ದಿನಗಳ ನಂತರ, 30 ದಿನಗಳು ಉಪವಾಸ ಮಾಡಿದ ನಂತರ ರಂಜಾನ್ ಹಬ್ಬವನ್ನ ಬಹಳ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಸಭಿ ಮುಸಲ್ಮಾನ್ ಬಂದು ಮಸ್ಜಿದ್ ಜಾತೆ ಹೇ. ಆ ರಂಜಾನ್ ಹಬ್ಬದ ದಿನ ಎಲ್ಲ ಮುಸಲ್ಮಾನಗಳು ಬಂಧುಗಳು ಇಲ್ಲಿ ಹೋಗ್ತಾರೆ, ಮಸೀದಿಗೆ ಹೋಗ್ತಾರೆ. ನಮಾಜ್ ಪಡ್ತೆ ಹೇ. ನಮಾಜ್ ಅಂದ್ರೆ ಪ್ರಾರ್ಥನೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ನಮಾಜನ್ನ ಮಾಡ್ತಾರೆ, ಪ್ರಾರ್ಥನೆಯನ್ನ ಮಾಡ್ತಾರೆ. ಅವರು ಮಿಠಾಯಿ ಬಾಂಡ್ಕರ್ ಪರಸ್ಪರ ಗಲೆ ಮಿಲ್ತೆ ಹೇ ಅಂತ ಅಲ್ಲ. ಈ ರೀತಿಯಲ್ಲಿ ಮಸೀದಿಗೆ ಹೋಗ್ಬಿಟ್ಟು ಪ್ರಾರ್ಥನೆಯನ್ನ ಮಾಡ್ತಾರೆ. ಪ್ರಾರ್ಥನೆ ಮಾಡಿಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನಮಾಜನ್ನ ಮಾಡಿ ಮಿಠಾಯಿಗಳನ್ನ ಹಂಚ್ಬಿಟ್ಟು ಪರಸ್ಪರ ಆಲಿಂಗನವನ್ನು ಮಾಡ್ಕೊಂಡ್ಬಿಟ್ಟು ಅಪ್ಕೊಂಡು ಹಬ್ಬವನ್ನು ಆಚರಿಸ್ತಾರೆ ಅಂತ. ಅದಕ್ಕೆ ಹೇಳ್ತಾರೆ, ಯಹ ತ್ಯೋಹಾರ್ ಭಾಯಿಚಾರೆ ಕಿ ಭಾವನಾ ಅವ್ರ ಆಪಸಿ ಬಂಧುತ್ವ ಪ್ರತೀಕ ಹೇ. ಈ ರಂಜಾನ್ ಹಬ್ಬ ಅನ್ನುವುದು ಭಾಯಿಚಾರೆ ಅಂದ್ರೆ ಸಹೋದರತ್ವದ ಒಂದು ಭಾವನೆಯಿಂದ ಆಚರಿಸುವಂತಹ ಹಬ್ಬ. ನಾವೆಲ್ಲರೂ ಸಹೋದರರು ಎಂಬ ಒಂದು ರೂಪದಲ್ಲಿ ಆಚರಿಸುವಂತಹ ಒಂದು ಹಬ್ಬವಾಗಿದೆ. ಮತ್ತು ಆಪಸಿ ಬಂಧುತ್ವ, ನಮ್ಮಲ್ಲಿ ಒಂದು ಬಂಧುತ್ವದ ಒಂದು ಭಾವನೆಯ ಒಂದು ಗುರುತಾಗಿ ಆಚರಿಸುವಂತ ಒಂದು ಹಬ್ಬವಾಗಿದೆ ಅಂತ ಹೇಳ್ತಾರೆ. ಯಾವುದಪ್ಪ ಅದು? ರಂಜಾನ್ ಹಬ್ಬ. ಭಾರತ್ ಮೇ ಮನಾಯೆ ಜಾನೆ ವಾಲೆ ये सभी त्योहार ಹರ್ಷ और ಉಲ್ಲಾಸ್, ಸುಖ ಅವರ ಆನಂದಕ್ಕೆ ಪರ್ವ ಹೈ. ಈ ರೀತಿಯಲ್ಲಿ ಕೆಲವೊಂದು ಹಬ್ಬಗಳ ಪರಿಚಯದ ನಂತರ ಕೊನೆಯದಾಗಿ ಹೇಳ್ತಾರೆ, ಭಾರತದಲ್ಲಿ ಆಚರಿಸುವಂತಹ ಈ ಕೆಲವೊಂದು ಎಲ್ಲ ಹಬ್ಬಗಳು ಕೂಡ ಹರ್ಷ, ಉಲ್ಲಾಸ ಮತ್ತು ಸುಖ ಸಂತೋಷದ ಒಂದು ಹಬ್ಬಗಳು ಆಗಿವೆ. ಹಬ್ಬಗಳು ಆಚರಿಸದೆ ಸುಖ ಸಂತೋಷದಿಂದ ಇರುವುದಕ್ಕೋಸ್ಕರ ಅಲ್ವಾ, ಹಾಗಾಗಿ ಆ ರೂಪದಲ್ಲಿ ಆಚರಣೆಯನ್ನ ಮಾಡ್ತಾರೆ. ಇನ್ಕೋ ಹಮ್ ಅಪ್ನೆ ದೇಶ ಕಿ ಸಾಂಸ್ಕೃತಿಕ ಧರೋಹರ್ ಕಹ ಸಕ್ತೆ ಹೈ. ಈ ಹಬ್ಬಗಳನ್ನ ನಾವು ನಮ್ಮ ದೇಶದ ಸಾಂಸ್ಕೃತಿಕ ಸಂಪತ್ತು ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಅರ್ಥ ಆಗಿದೆಯಲ್ಲ? ನಮಸ್ಕಾರ.